ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಸುಧಾಮಣಿ ಅಂತ, ಇಲ್ಲೇ ಅಟ್ಟೂರಲ್ಲೇ ನಾನು ವಾಸವಾಗಿದ್ದೀನಿ. ನಾನೀಗ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇಲ್ಲಿ ಬಂದೆ. ನಾನು ಕಳೆದ 4 ವರ್ಷಗಳಿಂದ ಪತ್ರಿಜಿ ಮಾರ್ಗದಲ್ಲಿದ್ದೀನಿ. ಯಾಕೆ ಪತ್ರಿಜಿ ಮಾರ್ಗದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, 1990ಇಂದ ನಾನು ಧ್ಯಾನ, ಯೋಗಾಸನ, ಪ್ರಾಣಾಯಾಮ ಇದೆಲ್ಲ ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ನನಗೆ ಪತ್ರಿಜಿ ಮಾರ್ಗದಲ್ಲಿ ಏನು ಅನುಭವಗಳು ನಮಗೆಲ್ಲ ಆಗ್ತಾ ಇದೆ ಧ್ಯಾನದಲ್ಲಿ, ಆ ಅನುಭವ ನನಗಾಗಿರಲಿಲ್ಲ. ಹಾಗಾಗಿ ನಾನು 2021ನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಸೆಂಟ್ರಲ್ ಗೌರ್ಮೆಂಟ್ಗೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಇಂಜಿನಿಯರ್ ಆಗಿದ್ದೆ, ವರ್ಕ್ ಮಾಡ್ತಾ ಇದ್ದೆ. ಆಗ ಕರೋನಾ ಬಂದಿದ್ದಕ್ಕೆ ವಾಲಂಟ್ರಿ ರಿಟೈರ್ಮೆಂಟ್ಗೆ ನಾನು ಅಪ್ಲೈ ಮಾಡಿದೆ. ಆಗ ನನಗೆ ಸಮಯ ಜಾಸ್ತಿ ಸಿಕ್ತು. ನಾನು ಯೋಗದಲ್ಲಿ ತುಂಬ ಆಸಕ್ತಿ ಮೊದಲಿಂದ, ಚಿಕ್ಕಂದಿನಿಂದ ನನಗೆ ಏನು ಗೊತ್ತಿದೆಯೋ ಅದನ್ನೇ ಪ್ರತಿಯೊಬ್ಬರಿಗೂ ತಿಳಿಸ್ತಾ ನಾನು ಕೂಡ ಅಭ್ಯಾಸ ಮಾಡ್ತಾ ಬರ್ತಾ ಇದ್ದೆ. ಚಿಕ್ಕ ವಯಸ್ಸಿಂದನೂ ನಾನು ಮಾಡ್ತಾ ಇದ್ದೀನಿ. ಆದರೂ ಕೂಡ ನನಗೆ ಇನ್ನೂ ತಿಳಿಬೇಕು ಅನ್ನೋ ಆಸಕ್ತಿ ಇತ್ತಲ್ಲ, ನನಗಾಗ ಸಮಯ ಸಿಕ್ತು. ಮನೇಲಿದ್ದಾಗ ಯೂಟ್ಯೂಬಲ್ಲೇ ಎಲ್ಲ ವಿಡಿಯೋಸು ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ ನೋಡ್ಕೊಂಡು ಬಂದೆ. ಆಗ ನಮ್ಮ PMC ಏನಿದೆ ಒಂದು ವಿಡಿಯೋ ನಾನು ವಾಚ್ ಮಾಡಿದೆ. ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಝೂಮ್ ಕ್ಲಾಸಸ್ ಎಲ್ಲ ಕಡೆ ನಡೀತಾ ಇದೆ. ಅದೇ ವಿಡಿಯೋ ನಾನು ನೋಡಿದ್ದು. 5 ಗಂಟೆಗೆ 5ರಿಂದ 6 ಧ್ಯಾನ ಇತ್ತು. 6ರಿಂದ 7 ಗಂಟೆವರೆಗೂ ಸ್ವಾಧ್ಯಾಯ ಇತ್ತು. ಈಗೆಲ್ಲ ಮೇಡಮು ಸರ್ ಎಲ್ಲ ಹೇಳಿದ್ರು, ನಾವೇನು ಜ್ಞಾನ ತಗೋಬೇಕು, ಧ್ಯಾನದಿಂದ ಜ್ಞಾನ ಬರುತ್ತೆ ಅಂತ. ಅದು ಸ್ವಾಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. ಆ ಸ್ವಾಧ್ಯಾಯ ಆಯ್ತು. ಅದಾದ್ಮೇಲೆ ಸಜ್ಜನ ಸಾಂಗತ್ಯ. ಈ 3 ಏನ್ ಕಾನ್ಸೆಪ್ಟ್ ಇದೆ, ಇದು ಪತ್ರಿಜಿಯವರ ಕಾನ್ಸೆಪ್ಟು, ಅವರ ಕನಸು. ಅದು ನನಸಾಗಬೇಕು ವಿಶ್ವದಾದ್ಯಂತ ಅಂತ ಅವರ ಒಂದು ಏನಂತ ಹೇಳಬೇಕು, ತಪನ ಅಂತ ಹೇಳಬೇಕು. ತಪನ ಅಂದ್ರೆ ಅವರು ಒಂದು ವಿಶ್ವ, ತುಂಬಾ ದೊಡ್ಡ ವಿಶ್ವ, ಇದು ಆಗ್ಲೇಬೇಕು ಅಂತೀವಲ್ಲ, ಅದಕ್ಕೆ ತಪನ ಅಂತ ಹೇಳೋದು. ಸರಿ, ಅದು ಪತ್ರಿಜಿಯವರ ತಪನ ಆಗಿತ್ತು. ಆ 3 ಕಾನ್ಸೆಪ್ಟ್ ನನ್ನನ್ನ ಅಟ್ರಾಕ್ಟ್ ಮಾಡ್ತು. ಮತ್ತೆ ಆ ಅನುಭವ ಹಂಚಿಕೆಯಲ್ಲಿ ಪ್ರತಿಯೊಬ್ರು ಅವರ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ನಾನು 2021 ಆಗಸ್ಟ್ ಅಲ್ಲಿ ಆ ಅನುಭವಗಳನ್ನ ಕೇಳಿ ನನ್ಗೆ ಆಶ್ಚರ್ಯ ಆಯ್ತು. ಈ ಧ್ಯಾನದಿಂದ ಸುಮ್ಮನೆ ಕಣ್ಮುಚ್ಚಿ ಕೂರ್ತು ಶ್ವಾಸದ ಕಡೆ ಗಮನ ಕೊಡೋದ್ರಿಂದ ಇಷ್ಟೆಲ್ಲ ಅನುಭವಗಳು ಸಾಧ್ಯನಾ? ನಾನು ಇಷ್ಟು ವರ್ಷಗಳಿಂದ ಧ್ಯಾನದಲ್ಲಿದ್ದೀನಿ, ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ, ಆದ್ರೆ ನನ್ಗೇನು ಅನುಭವ ಆಗಿಲ್ವಲ್ಲ ಇವ್ರು ಹೇಳೋ ಥರ. ನನ್ಗೆ ಅನುಭವ ಬೇಕು ಅಂತ ನಾನು ಆ ದಿವಸದಿಂದ ಏನ್ ಮಾಡಿದೆ, ಆ ಪತ್ರಿಕೆ ಮಾರ್ಗದಲ್ಲಿ ಆ ಝೂಮ್ ಸೆಷನ್ ಅಲ್ಲಿ ನಾನು ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಮೊದಲನೇ ದಿವಸ ನಾನು ಝೂಮ್ ಸೆಷನ್ ಸ್ಟಾರ್ಟ್ ಮಾಡಿದಾಗ ಪ್ರೇಮ್ನಾಥ್ ಸರ್ದೆ ಕ್ಲಾಸ್ ಇತ್ತಲ್ಲಿ, ಇದು PMC ಬಳ್ಳಾರಿನಲ್ಲಿ. ಸರಿ, ಅವ್ರೇನ್ ಮಾಡಿದ್ರು, ಆ ದಿವಸ ಧ್ಯಾನ ಮಾಡಿಸ್ಬೇಕಾದ್ರೆ ನಮಗ್ ಮೊದಲು ಧ್ಯಾನ ಹೇಗೆ ಧ್ಯಾನಕ್ಕೆ ನಾವು ಹೋಗ್ಬೇಕು ಅನ್ನೋದನ್ನ ಪೂರ್ತಿ ಇನ್ಸ್ಟ್ರಕ್ಷನ್ಸ್ ಹೇಳಿದ್ರು, ಮಾರ್ಗದರ್ಶನ ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಧ್ಯಾನದಲ್ಲಿ ಮುಂದುವರಿಯೋದಕ್ಕೆ ಹೇಳಿದ್ರು. ಅದು ಕೂಡ ನನ್ನನ್ನ ಆಳತೆ ಕರ್ಕೊಂಡೋಯ್ತು. ನೋಡಿ, ಇದೆಲ್ಲ ನಾನು ಯಾವಾಗ ಕೇಳಿದ್ದೀನಿ, ಈಗ ಸರಲ್ಲಿ ಇದ್ದಾರೆ, ಅವ್ರ ರೆಫರೆನ್ಸ್ ತಗೊಂಡೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದು ಘಟನೆಗಳು ಏನಾಗುತ್ತೆ, ನಮ್ಮಲ್ಲಿ ಆಳವಾಗಿ ಒಳಗಡೆನೆ ಇರುತ್ತೆ, ಅದನ್ನ ನಾವ್ ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ ತರ ಅನುಭವಗಳು ಒಂದೊಂದಾಗಿ ನನ್ಗೆ ಆಗ್ತಾ ಬಂತು. ಯಾವಾಗ ನಾನು ಪತ್ರಿಜಿ ಮಾರ್ಗಕ್ಕೆ ಬಂದಲ್ಲಾಗ, ಆಗ ಅಲ್ಲಿ ಆ ದಿವಸ ಸೇರಿದಾಗ ನಾನು ಸರ್ ಏನು ಮಾರ್ಗದರ್ಶನ ಮಾಡಿದ್ರು, ನಾವ್ ಹೇಗ್ ಕೂತ್ಕೋಬೇಕು ಧ್ಯಾನಕ್ಕೆ, ಯಾವ ರೀತಿ ಕೈಗಳನ್ನ ಬೆರಳುಗಳನ್ನ ಜೋಡಿಸ್ಕೋಬೇಕು, ಕಾಲು ಜೋಡಿಸ್ಬೇಕು, ಮತ್ತೆ ಉಸಿರಾಟದ ಕಡೆ ಗಮನ ಕೊಡೋದಕ್ಕೆ ಮುಂಚೆ ನಾವೆಲ್ಲ ಏನೆಲ್ಲ ತಯಾರಿ ನಡೆಸ್ಕೋಬೇಕು ಅನ್ನೋದು ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಆ ದಿವಸ. ಅದು ನನ್ನನ್ನ ಇನ್ನೂ ಆಳತೆ ಕರ್ಕೊಂಡೋಯ್ತು ಧ್ಯಾನಕ್ಕೆ. ಅದಾದ್ಮೇಲೆ ನಾನು ಪ್ರತಿ ದಿವಸ ಅವರು 5 ಗಂಟೆಗೆ ನೀನ್ ಧ್ಯಾನಕ್ಕೆ ಬರ್ಬೇಕು ಅಂತ ಹೇಳಿದ್ರು ಝೂಮ್ ಸೆಷನ್ಗೆ. ಅದು ಬೆಳಗ್ಗೆ ಹೇಳೋದಂತೂ ನನ್ಗೆ ಅಸಾಧ್ಯವಾಗಿತ್ತು, ಹೇಳೋಕೆ ಆಗ್ತಾ ಇರ್ಲಿಲ್ಲ ನನಗೆ. ನಾನು ಹೇಳಿದೆ, ಇದಂತೂ ಸಾಧ್ಯ ಇಲ್ಲ, 5 ಗಂಟೆಗೆ ನಾನು ಧ್ಯಾನದಲ್ಲಿ ಅಭ್ಯಾಸ ಮಾಡಕ್ ಆಗಲ್ಲ ಅಂತ. ಆಗ ಒಬ್ರು PMC ಬಳ್ಳಾರಿನಲ್ಲಿ ಇದ್ದವ್ರು ಅಪ್ಪಣ್ಣ ಸರ್ ಅಂತ ಅವ್ರಿದ್ರು, ನೀವು 41 ದಿವಸ
ನಿಮ್ ನಿದ್ದೆನ ತ್ಯಾಗ ಮಾಡಿ ಮೇಡಮ್ ಅಂದ್ರು. ಅದು ಕೂಡ ನನ್ನ ಮನಸ್ಸಲ್ಲಿ ಆಳವಾಗಿ ಮೂಡ್ತು. ಆ 41 ದಿವಸ ಒಂದ್ ದಿವ್ಸನೂ ತಪ್ಪದೆ ನಾನು ಬೆಳಗ್ಗೆ ಧ್ಯಾನದಲ್ಲಿ ಅಭ್ಯಾಸದಲ್ಲಿ ಇರ್ತಾ ಇದ್ದೆ. ಮತ್ತೆ ನೈಟ್ ಮಲಗೋದಕ್ಕೆ ಮುಂಚೆನೂ ಧ್ಯಾನದಲ್ಲಿ ನೀವು ಅಭ್ಯಾಸ ಮಾಡ್ಬಿಟ್ಟೆ ನಿದ್ದೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅದನ್ನು ಕೂಡ ತಪ್ಪದೆ ಪಾಲಿಸ್ತಾ ಇದ್ದೆ. ಇದಾಗಿ ಪ್ರತಿ ದಿವಸ ಕಾಯ್ತಾ ಇದ್ದೀನಿ ನನ್ಗೇನ್ ಅನುಭವ ಆಗುತ್ತೆ ಅಂತ. ಯಾವುದೇ ಅನುಭವ ಇಲ್ಲ. ಪ್ರತಿ ದಿವಸ ಕ್ಲಾಸಲ್ಲಿ ಹೇಳೋದು ನನ್ಗೇನು ಅನುಭವ ಆಗ್ತಾ ಇಲ್ಲ ಅಂತ. ಆಗ ನನಗೆ ಬೇಜಾರಾಯ್ತು. ಹಾಗೇನ್ ಮಾಡಿದೆ ಅಂದ್ರೆ, ಪತ್ರಿಜೆ ಅಂದ್ರೆ ಗೊತ್ತಿಲ್ಲ ನಂಗಾಗ. ಇಲ್ಲೂ ಹೊಸಬ್ರು ಬಂದಿರೋರ್ಗೆ ಏನೂ ಗೊತ್ತಿರಲ್ಲ, ಪಿರಮಿಡ್ ಅಂದ್ರೂ ಗೊತ್ತಿರಲ್ಲ, ಪಿರಮಿಡ್ ಎನರ್ಜಿ ಅಂದ್ರೆ ಗೊತ್ತಿರಲ್ಲ. ಇವೆಲ್ಲ ನನಗೆ ಹೊಸದಿತ್ತು. ಆಮೇಲೆ ಎಲ್ರೂ ಕ್ಲಾಸಲ್ಲಿ ಇರೋರು ಕೇಳಿದೆ, ಯಾರು ಪತ್ರಿಜಿ ಅಂತ, ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಧ್ಯಾನ ಅಂದ್ರೆ ಏನು. ನೋಡಿ ನನ್ಗೇನೋ ಗೊತ್ತಿಲ್ಲ, ಪತ್ರಿಜಿ ಗುರುಗಳೇ ನನ್ಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು, ನೀವು ಯೂಟ್ಯೂಬಲ್ಲಿ ಹೋಗಿ ಪತ್ರಿಜಿ ಅಂತ ಟೈಪ್ ಮಾಡಿ, ಅವ್ರಿಗೆ ಬೇಕಾದಷ್ಟು ವಿಡಿಯೋ ಬರುತ್ತೆ, ವಾಚ್ ಮಾಡಿ, ಅದರಿಂದ ನಿಮ್ಗೆಲ್ಲ ಅವ್ರ ಪರಿಚಯ ಆಗ್ತಾರೆ ಅಂತ. ಈ ಕೆಲಸ ಮಾಡೋದಕ್ಕೆ ಅವತ್ತಿಂದನೇ ಸ್ಟಾರ್ಟ್ ಮಾಡಿದೆ. ಆ ದಿವಸದಿಂದ ನನಗೇನು ಅನುಭವ ಆಗಿಲ್ಲ ಅಂತ ಹೇಳೋದನ್ನ ಸ್ಟಾಪ್ ಮಾಡಿ ಪ್ರತಿ ದಿವಸ ಪತ್ರಿಜಿ ಗುರುಗಳದ್ದು ವಿಡಿಯೋ ನೋಡ್ತಾ ಇದ್ನಲ್ಲ, ಆ ಸಂದೇಶ ಏನು ತಗೋತಾ ಇದ್ದೆ ನಾನು, ನನಗೇನು ಇಷ್ಟ ಆಗ್ತಾ ಇತ್ತು ಆ ವಿಷಯನ ಪ್ರತಿದಿನ ಕ್ಲಾಸಲ್ಲಿ ಹಂಚ್ತಾ ಬಂದೆ. ನೀವು ಆಗಸ್ಟ್ 2021 ವಿಡಿಯೋ ಈಗಲೂ PMC ಬಳ್ಳಾರಿ ಅಂತ ಹಾಕಿ ಹುಡುಕಿದ್ರೆ ನನಗೆ ಹೇಳಿದ್ದೆಲ್ಲ ನೀವು ಅಲ್ಲಿ ನೋಡ್ತೀರಿ. ಪ್ರತಿ ದಿವಸ ನಾನು ಹೇಳೋದು, ನಾನು ಕೇಳೋದು, ಅದರಲ್ಲಿ ನಮ್ಮ ಸರ್ ಕ್ಲಾಸ್ ತಗೊಂಡಿದ್ದು ಪ್ರತಿಯೊಂದು ಇದೆ. ಆಗಸ್ಟ್ 21 ನೀವು PMC ಬಳ್ಳಾರಿ ಅಂತ ಟೈಪ್ ಮಾಡಿ ಆ ವಿಡಿಯೋನು ನೋಡ್ತಾ ಬನ್ನಿ ಒಂದೊಂದಾಗಿ. ನಾನು ಹೇಳಿದ್ದೆಲ್ಲ ಅಕ್ಷರಶಃ ನಿಜ ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾಯ್ತು, 35th ಡೇ ನನಗೆ ತುಂಬಾ ಬೇಸರ ಆಯ್ತು. ಅವತ್ತು ನೈಟ್ ಮಲಗೋದಕ್ಕೆ ಮುಂಚೆ ಧ್ಯಾನಕ್ಕೆ ನಾನು ಕುಳಿತುಕೊಂಡೆ, ಯಾವುದೇ ಮ್ಯೂಸಿಕ್ ಹಾಕೊಳ್ಳಿಲ್ಲ, ಏನಿಲ್ಲ. ಆ ದಿವಸ ಕೂತ್ಕೊಂಡು ನನಗೆ ಅನುಭವ ಬೇಕು ಅಂತಾನೆ ಕೂತ್ಕೊಂಡೆ. ಆ ಕೂತ್ಕೊಂಡಾಗ ಏನಾಯ್ತು, ಆ ರಾತ್ರಿ ನನಗೆ ಅನುಭವನ ತೋರಿಸ್ತು ಧ್ಯಾನ. ಏನು ಅನುಭವ ತೋರಿಸ್ತು ಅಂದ್ರೆ, ನಾವ್ ಹೇಳ್ತೀವಲ್ಲ ಧ್ಯಾನದಲ್ಲಿ ಆಗುವಂತ ಲಾಭಗಳು, ನಮ್ಮ ಸ್ಥಿತಿಗಳಿದ್ದಾವೆ, 6 ಚಕ್ರಗಳಿದೆ, ಒಂದು ಸಹಸ್ರಾರಿದೆ ಅಂತ, ಅವೆಲ್ಲ ನಮ್ಗೆ ಆಶ್ಚರ್ಯ ಮೂಡಿಸುತ್ತೆ, ನಿಜವಾಗ್ಲೂ ಇದೆಯಾ ಇಲ್ವಾ ಅಂತ. ಅವೆಲ್ಲ ನನ್ನ ದೇಹದಲ್ಲಿ ಹೇಗೆ ಈ ಚಲನೆ ಮಾಡುತ್ತೆ, ಮೂಮೆಂಟ್ಸ್ ಮಾಡುತ್ತೆ ಅನ್ನೋದು ಆ ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ 5 ಗಂಟೆಗೆ ಧ್ಯಾನಕ್ಕೆ ಕೂತಾಗ ಪೂರ್ತಿ ನನಗೆ ಪರಿಚಯ ಆಗೋಯ್ತು. ಆ ದಿವಸ ಆಗಿದ್ದ ಪರಿಚಯ ಇವತ್ತಿನವರೆಗೂ ಅದು ನಿಂತಿಲ್ಲ. ಈಗಲೂ ಕೂಡ ನಾನು 1 ಸೆಕೆಂಡ್ ಕೂತ್ಕೊಂಡ್ರೆ ಸಾಕು ಧ್ಯಾನ ಸ್ಥಿತಿನಲ್ಲಿ ಇರ್ತೀನಿ. ನಿಮ್ಮ ಮುಂದೆನೇ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಏನೂ ಮಾಡದೆ ಸುಮ್ಮನೆ ಕೂತ್ಕೊಂಡೆ ಅಂದರೆ ಧ್ಯಾನ ಸ್ಥಿತಿ ನಂದು. ಏನಾದರೂ ಈಗ ಮಾತಾಡ್ತಾ ಇದ್ದೀನಿ, ಕೆಲಸ ಮಾಡ್ತೀನಿ ಅಂದರೆ ಈಗ ನಾರ್ಮಲ್ ಆಗಿರ್ತೀನಿ. ಇಲ್ಲ ಅಂದರೆ ಧ್ಯಾನಕ್ಕೆ ಹೋಗ್ತೀನಿ, ಆ ಮೂಮೆಂಟ್ಸ್ ಒಳಗಡೆ ಏನು ಎನರ್ಜಿ ಮೂಮೆಂಟ್ಸ್ ಇರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ, 24 ಗಂಟೆನೂ ಇರುತ್ತೆ. ಇದು ಆಶ್ಚರ್ಯ ಅಲ್ವಾ? ಈ ಒಂದು ಅನುಭವ ನಿಮಗೆ ಬೇಕು ಅಂದರೆ ಬರೀ ಶ್ವಾಸದ ಕಡೆ ಗಮನ ಕೊಡಿ, ಇನ್ನೇನು ಮಾಡಬೇಡಿ. ಎಲ್ಲರೂ ನಾವು ಎಷ್ಟೊಂದು ವಿಡಿಯೋಸ್ ಇದೆ ಕೇಳ್ತೀವಿ, ಸಾಕಷ್ಟು ಹೇಳ್ತಾರೆ, ಈ ರೀತಿ ಧ್ಯಾನ ಮಾಡಿ, ಆ ಥರ ಮಾಡಿ, ಏನೇನೋ ಹೇಳ್ತಾರೆ, ಸಂಕಲ್ಪ ಮಾಡಿ ಎಲ್ಲ ಹೇಳ್ತಾರೆ. ಯಾವುದು ಬೇಡ, ಜಸ್ಟ್ ಬಿ ವಿತ್ ಯುವರ್ ಬ್ರೆತ್. ನಿಮ್ಮ ಉಸಿರಾಟ ಏನಿದೆ ಅದ್ರ ಜೊತೆಲಿರಿ. ನಿಮ್ಗೆ ಏನೇನು ಬೇಕು ಎಲ್ಲ ತಾನಾಗೇ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ನಾನು ಇದು ಹೇಳ್ತೀನಿ, ನನ್ನ ಜೀವನದಲ್ಲಿ ಆಗಿದೆ, ಹಾಗಾಗಿ ನಿಮ್ಮ ಜೀವನದಲ್ಲೂ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಏನೆಲ್ಲ ನಮಗೆ ಬೇಕಿದೆ ಅದೆಲ್ಲ ಆಗುತ್ತೆ. ನಿಜವಾಗ್ಲೂ ನಮಗೆ ಬೇಕಾಗಿರೋದು ಏನೂ ಇಲ್ಲ. ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ಇನ್ ಅಬಂಡೆನ್ಸಲ್ಲಿ ಸಾಕಷ್ಟು ಕೊಟ್ಟಿದೆ. ನಾವೇನು ಮಾಡಿದ್ದೀವಿ ಗೊತ್ತಾ, ಬೇಡದೇ ಇರೋದನ್ನೆಲ್ಲ ಗಳಿಸ್ಕೊಂಡಿದ್ದೀವಿ. ಆ ಬೇಡದೇ ಇರೋದನ್ನೆಲ್ಲ ಬಿಡ್ತಾ ಬಂದರೆ ನಮಗೆ ಬೇಕಾಗಿರೋದು ನಮ್ಮಲ್ಲಿ ಇರುತ್ತೆ. ನಮಗೆ ಬೇಕಾಗಿರೋದು ಹ್ಯಾಪಿನೆಸ್ಸು, ಆ ಹ್ಯಾಪಿನೆಸ್ ಯಾವಾಗಲೂ ಉಳಿಯುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಅನುಭವ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.